ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ಅದೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಪ್ಷನ್ ಎಂಟ್ರಿ ಲಿಂಕು ಈಗ ಡಿಲೀಟ್ ಆಗಿದೆ, ರಿಮೂವ್ ಆಗಿದೆ. ಸಾಕಷ್ಟು ಸ್ಟೂಡೆಂಟ್ಸ್ ಅದೇ ಕಮೆಂಟ್ ಮಾಡ್ತಾ ಇದ್ದೀರಾ. ನೋಡಿ, ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ. ಇವತ್ತು ಈವ್ನಿಂಗ್ ಅನ್ನೋಷ್ಟರಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಬರುತ್ತೆ ಅಂತ ಹೇಳಿದ್ದೆ. ಬಟ್ ಅದು ಟೈಮಿಂಗ್ ಎಷ್ಟು ಗಂಟೆ ಹಾಕಿದ್ರು, 2 ಗಂಟೆ ಹಾಕಿದ್ರು. ನನಗೆ ಗೊತ್ತಿತ್ತು ಕೆಇದವ್ರು ಯಾವಾಗಲೂ ಇದೇ ಥರ ಮಾಡ್ತಾರೆ. ಯಾಕಂದರೆ ನನ್ನದು ಕೆಇದಲ್ಲೇ ತುಂಬ ಯಾಕಂದ್ರೆ ನೋಡ್ತಾ ಇದ್ದೀವಲ್ಲ, ಅದ್ರ ಜೊತೆ ಇದ್ದು ಅಲ್ಲಿ 3 ವರ್ಷ ಆಗ್ತಾ ಬಂತು ಕೆಇದವ್ರ ಸಮಸ್ಯೆ ಏನಂತ ನಮ್ಗೆ ಗೊತ್ತಾಗಿದೆ. 2 ಗಂಟೆ ಹಾಕಿದರೆ ಅದು 6 ಗಂಟೆಗೆ ಆಗ್ಬೋದು ಅಂದ್ಕೊಂಡೆ. ಇವಾಗ ಮತ್ತೆ ಇನ್ನೊಂದು ಸಾರಿ ಅಪ್ಡೇಟ್ ಮಾಡಿದ್ದಾರೆ. ನನಗೆ ಏನಂದರೆ ಕೆಇದವ್ರಿಗೆ ನಿಮ್ಗೆ ಇನ್ನೂ ಮತ್ತೊಂದು ಸಾರಿ ತುಂಬ ರಿಕ್ವೆಸ್ಟ್ ಮಾಡ್ತಾನೇ ಇದ್ದೀನಿ. ನೀವು ಏನೇ ಒಂದು 6 ಗಂಟೆ ಹಾಕ್ತೀನಿ ಅದನ್ನೆಲ್ಲ ಹಾಕ್ತಿರೋ ನಮಗೆ ಒಂದು ಫಾರ್ಮೇಟ್, ಅಂದರೆ ನೀವು ಯಾವ ಥರ ಯಾವಾಗಲೂ ನೋಟಿಫಿಕೇಷನ್ ಯಾವ ಥರ ಒಂದು ಬಿಡ್ತಿರೋ PDF ಅಲ್ಲಿ, ಆ ಫಾರ್ಮೇಟಲ್ಲಿ ವಿತ್ ಸಿಗ್ನೇಚರ್ ಹಾಕ್ಬಿಡಿ. ಆವಾಗ ಒಂದು ಕನ್ಫರ್ಮ್ ಆಗುತ್ತೆ ನೀವು ಪಕ್ಕ ಇವಾಗ ಬಿಡ್ತೀರಾ ಅಂತ. ವೆಬ್ಸೈಟಲ್ಲಿ ಈಗ ಮೆನ್ಷನ್ ಮಾಡಿದ್ದೀರಾ ಏನು 6 ಗಂಟೆ ಅಂತ. 6 ಗಂಟೆ ನಂತರ ಪ್ರಯತ್ನಿಸಿ ಅಷ್ಟೇ. ಅದು 6 ಗಂಟೆ ಆಮೇಲೆ ಬರೋಲ್ಲ, ಮತ್ತೆ ವೇಟ್ ಮಾಡಬೇಕಾದ ಸ್ಟೂಡೆಂಟ್ಸ್ ನೀವೇನಿಲ್ಲ. ಇವತ್ತು 7-8 ಗಂಟೆ ತನಕ ನಿಮ್ಗೆ ಮತ್ತೆ ಸರ್ವರ್ ಬಿಸಿ ಇರುತ್ತೆ. ಕೆಇದವ್ರಿಗೆ ಈಗ ಸ್ವಲ್ಪ ವೆಬ್ಸೈಟಲ್ಲಿ ತುಂಬ ತೊಂದರೆ ಅನ್ನೋದಾಗಿದೆ, ಸರ್ವರ್ ಬಿಸಿ ಅನ್ನೋದಾಗಿದೆ. ಈಗ ಒಬ್ಬರದಿಬ್ಬರದಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೂ ತೊಂದರೆ ಅನ್ನೋದಾಗ್ತಿತ್ತು. ತುಂಬ ಸಾಕಷ್ಟು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಇದನ್ನು ರಿಪೋರ್ಟ್ ಮಾಡಿದ್ರಿಂದ ಕೆಇದವ್ರನ್ನು ಎಚ್ಚೆತ್ಕೊಂಡು ಮತ್ತೆ ಸರಿ ಮಾಡ್ತಾಯಿದ್ದಾರೆ. ವೆಬ್ಸೈಟಲ್ಲಿ ಏನು ಈಗ ಅಂಡರ್ ಪ್ರೋಸೆಸ್ಸಲ್ಲಿದೆಯೋ ಅದು ಆದಷ್ಟು ಬೇಗನೆ ಮುಗಿಲಿ. ಸ್ಟೂಡೆಂಟ್ಸ್ಗೆ ತುಂಬಾ ಒಂದು ಮನಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ. ಯಾಕಂದರೆ ಪ್ರತಿ ಸಾರಿಗೂ ಬರ್ತಾರೆ, ವೆಬ್ಸೈಟ್ ನೋಡ್ತಾರೆ, ಆಪ್ಷನ್ ಲಿಂಕ್ ಬಿಟ್ಟರೆ ಎಲ್ಲ ನೋಡ್ತಾರೆ, ಹೋಗ್ತಾಯಿದ್ದಾರೆ. ಅವಾಗಿಂದ ಅದನ್ನು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಒಂದು ನೋಟಿಫಿಕೇಷನ್ ಬಿಟ್ಬಿಟ್ರೆ ನಿಮಗೆ ನಮಗೆ ಒಂದು ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಬಟ್ ನಿಮ್ಗೆ ಅದು ಏನು ನೋಟಿಫಿಕೇಷನು ನಮಗೆ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡ್ತೀರಾ ಅಂತ ಬೇಕು. ಯಾಕಂದರೆ ಈಗ ಅಟ್ ಪ್ರೆಸೆಂಟಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಬಟ್ ಎಷ್ಟು ದಿನ ಎಕ್ಸ್ಟೆಂಡ್ ಮಾಡ್ತಾರೆ? ನೀವೇನು ಎಕ್ಸ್ಟೆಂಡ್ ಮಾಡೋಕ್ಕೆ ಜಸ್ಟ್ 2 or 3 hours ಎಕ್ಸ್ಟೆಂಡ್ ಮಾಡಿದ್ರೆ ಅಂತಂದರೆ, ಹಾಗೆ ಮಾರ್ಕ್ ಅಲಾಟ್ಮೆಂಟ್ಗೆ ತುಂಬ ಜನ ಸ್ಟೂಡೆಂಟ್ಸ್ ಇನ್ನೂ ಪೇಮೆಂಟೇ ಮಾಡಿಲ್ಲ. ಇನ್ನೂ ಸ್ವಲ್ಪ ಜನ ಆಪ್ಷನ್ ಎಂಟ್ರಿ ಲಾಗಿನ್ನೇ ಆಗಿಲ್ಲ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅದಕ್ಕೋಸ್ಕರ ಹೇಳೋದು, ಒಂದು ಡೇಟ್ ಎಕ್ಸ್ಟೆಂಡ್ ಮಾಡೋಂಗಿದ್ರೆ ಬೇಗನೆ ಇವಾಗೇ ನಮಗೆ ನೋಟಿಫಿಕೇಷನ್ ಬಿಡಿ. ಆದಷ್ಟು ಬೇಗನೆ ಹುಡುಗರು ರೆಡಿ ಆಗ್ತಾರೆ. ನೀವು ಎಕ್ಸ್ಟೆಂಡ್ ಮಾಡ್ತೀರೋ ಇಲ್ವೋ, ಮಾಡಿದ್ರೆ ಎಷ್ಟೊತ್ತು ಮಾಡ್ತೀರಾ, ಎಷ್ಟು ದಿನ ಮಾಡ್ತೀರಾ, ಎಷ್ಟೊತ್ತು ಮಾಡ್ತೀರಾ, ಅದು ನಮಗೆ ಬೇಕಾಗಿರೋದು. ಆದಷ್ಟು ಬೇಗನೆ ಕೆಇದವರು ಆದಷ್ಟು ಬೇಗನೆ ಇದಕ್ಕೆ ರೆಸ್ಪಾನ್ಸ್ ಮಾಡಿ. ಏನು ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ನೀವೇನಿಲ್ಲ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಖಂಡಿತ ಇದು ಕೆಇದವ್ರು ನೋಡ್ತಿದ್ದಾರೆ, ಆಟೋಮೆಟಿಕ್ ರೆಸ್ಪಾನ್ಸ್ ಆದರೆ ಬರುತ್ತೆ. ನೀವು ಈಗ ಎಕ್ಸಾಂಪಲ್ ಕಾಲ್ ಕೂಡ ಪಿಕ್ ಮಾಡಿದ್ರೆ ಅವರು ಹೇಳ್ತಿದ್ರೆ ಆಮೇಲೆ ಆಪ್ಷನ್ ಎಂಟ್ರಿ ಬೇಗನೆ ಬಿಡ್ತಾರೆ, ಈವ್ನಿಂಗ್ ಬಿಡ್ತಾರೆ. ವೇಟ್ ಮಾಡಿ, ನಮ್ಗೆ ಬಂದಿರೋ ಮಾಹಿತಿ ಇಷ್ಟೇ ಅಂತ ಕೇಳ್ತಿದ್ದಾರೆ. ಕೆಇದರಲ್ಲಿ ಯಾರು ಕಾಲ್ ಮಾಡಿ ಕೇಳ್ತಿದ್ರೆ ಅವ್ರಿಗೆಲ್ಲ ಇಷ್ಟೇ ಮಾಹಿತಿ ಸಿಗ್ತಾ ಇರೋದು ಅಟ್ ಪ್ರೆಸೆಂಟ್. ಆದರೆ ಇಷ್ಟು ಇಲ್ಲಿವರೆಗೂ ಬಂದಿರೋ ಮಾಹಿತಿ 6 ಗಂಟೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಪ್ಡೇಟ್ ಅನ್ನೋದೇ ಅದೇ ನಿಮ್ಮ ಒಂದು ಯಾವಾಗ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಅನ್ನೋದಾಗಿತ್ತು, ಅದು ನಿಮಗೆ ಇವತ್ತು ಸಾಯಂಕಾಲ 6 ಗಂಟೆಗೆ ಓಪನ್ ಮಾಡ್ತೀನಿ ಅಂತ ಹೇಳ್ತಾರೆ. ವೇಟ್ ಮಾಡಬೇಕು. 6 ಗಂಟೆ ಅಂತ 6 ಗಂಟೆ ಓಪನ್ ಆಗುತ್ತೋ ಇಲ್ಲ ಮತ್ತೆ ಇನ್ನೊಂದು ಸರಿ ಎಕ್ಸ್ಟೆಂಡ್ ಮಾಡ್ತಾರೋ ಕೆಇದಲ್ಲಿ ವೇಟ್ ಮಾಡೋಣ. ಎಲ್ಲರೂ ಈಗ ನಾವೇನು ಮಾಡೋಕ್ಕಾಗಲ್ಲ, ಸಾಕಷ್ಟು ಲಕ್ಷಾಂತರ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ವೇಟ್ ಮಾಡಬೇಕು. ಇಷ್ಟೇ ನಮ್ಮ ಕೈಲಿರೋದು. ವೇಟ್ ಮಾಡೋಣ. ಯಾವಾಗ ಬಿಡ್ತಾರೆ, ಬಿಟ್ಟ ತಕ್ಷಣ ಆದರೆ ನಿಮ್ಗೆ ಅಪ್ಡೇಟ್ ಆದರೆ ಖಂಡಿತ ಆದರೆ ನಮ್ಮ ಚಾನಲ್ ಅಂದರೆ 100% ಸಿಗುತ್ತೆ ಇರುತ್ತೆ ಜೆನ್ಯೂನಾಗಿ. ಇನ್ನೂ ಯಾರಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ ಬಾಯ್, ಜೈ ಹಿಂದ್, ವಂದೇ ಮಾತರಂ.